ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ಸೊ ನಿನ್ನೆ ವಿಶಾಲ್ ಮಾರ್ಟಿಂದ ಏನೇನು ಪರ್ಚೇಸ್ ಮಾಡ್ಕೊಂಬಂದಿದ್ದೆ ಅಂತಂದು ಹೇಳ್ಬಿಟ್ಟು ನಿಮ್ಮ ಮುಂದೆ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ಬೇಕಂತ ನಾನು ಇನ್ನೂ ಪ್ಯಾಕ್ನೇ ಓಪನ್ ಮಾಡಿರಲಿಲ್ಲ. ನೋಡಿ ಇವಾಗ ಪ್ಯಾಕ್ ಓಪನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಒಂದೊಂದೇ ಐಟಮ್ಸ್ನ ತೆಗೆದು ತೋರಿಸ್ತೀನಿ, ನೋಡ್ಬೋದು ನೀವು. ಇವು ಒಂದೆರಡು ಪೀಸ್ ತೊಗೊಂಬಂದಿದ್ದೆ. ಸಾಸಿವೆ ಜೀರಿಗೆ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು. ಅದಾದಮೇಲೆ ಬೈ ಒನ್ ಗೆಟ್ ಒನ್ ಅಂತ ಆಫರ್ ಇತ್ತು ಜಾರ್ ಮೇಲೆ. ಹಾಗಾಗಿ ಒಂದು ಸೆಟ್ ಆಫ್ 4 ಗ್ಲಾಸ್ನ ತೊಗೊಂಡಿದ್ದೆ, ಗ್ಲಾಸ್ ಜಾರ್ನ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ಜಾರ್ದು. ಹಾಗಾಗಿ 4 ಗ್ಲಾಸ್ ಇರಲಿ ಅಂತ 4 ತೊಗೊಂಡೆ. ಅದಾದಮೇಲೆ ಜ್ಯೂಸ್ ಗ್ಲಾಸ್ನ ತೊಗೊಂಡಿದ್ದೆ. ಅದು ಕೂಡ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ಹಾಗಾಗಿ ಅವನು ಕೂಡ 4 ತೊಗೊಂಡಿದ್ದೆ. ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿದ್ವು. ಎಷ್ಟು ಹೆವಿ ಇದ್ವು ಅಂದರೆ ಅಮೇಝಿಂಗ್ ಆಗಿದ್ವು. ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅವನ್ನ ಸೆಟ್ ಆಫ್ 4 ತೊಗೊಂಡೆ. ಅದಾದಮೇಲೆ ಈ ಜಾರ್ ಗ್ಲಾಸ್ ಕಂಟೈನರ್ನ ನೋಡ್ತಿರ್ಬೋದು. ಇವು ಕೂಡ ಸೆಟ್ ಆಫ್ 4 ತೊಗೊಂಡೆ. ಅದರ ಲಿಡ್ಡು ನನಗೆ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದು ಹೇಳ್ಬಿಟ್ಟು. ಸೊ ಅದಾದಮೇಲೆ ಇದು ಕೂಡ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ಇವೂ 2 ತೊಗೊಂಡೆ, ಚಿಕ್ಕ ಚಿಕ್ಕ ಬೌಲು. ಅದಾದಮೇಲೆ ಈಗ ಟೀ ಮಗ್ಗು ತುಂಬಾ ಕ್ಯೂಟಾಗಿದ್ದವು, ಎಲಿಗೆಂಟ್ ಆಗಿದ್ದವು. ಹಾಗಾಗಿ ಇವು ಬೈ ಒನ್ ಗೆಟ್ ಒನ್ ಆಫರೇ ಇತ್ತು. ಹಾಗಾಗಿ 2 ತೊಗೊಂಡೆ. ಸೊ ಅದಾದಮೇಲೆ ಒಂದು ಬಾಸ್ಕೆಟ್ನ ತೊಗೊಂಡೆ, ಏನಾದರೂ ಆರ್ಗನೈಸ್ ಮಾಡಿಡೋಕ್ಕೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು. ತುಂಬಾ ಕ್ಯೂಟಾಗಿ ಪ್ರಿಟ್ಟಿಯಾಗಿತ್ತು. ಹಾಗಾಗಿ ಅದು ಒಂದು ತೊಗೊಂಡೆ. ಸೊ ಅದಾದಮೇಲೆ ಹಸ್ಬೆಂಡು ಸ್ಲಿಪ್ಪರ್ ನೋಡ್ತಾ ಇದ್ರು ಅಂತ ಹೇಳಿದ್ನಲ್ಲ, ಅವರು ಡೈಲಿ ಯೂಸ್ಗೆ ಅಂತ ಈ ಸ್ಲಿಪ್ಪರ್ನ ತೊಗೊಂಡ್ರು, ಮನೇಲಿ ಹಾಕ್ಕೊಳಕ್ಕೆ ಬೇಕು ಅಂತಂದು ಹೇಳ್ಬಿಟ್ಟು. ಸೊ ಇನ್ನು ಅದಾದಮೇಲೆ ನಮ್ಮ ಚಿನ್ಮಯ್ ಒಂದೆರಡು ಬಿಸ್ಕೆಟ್ನ ತೊಗೊಂಡಿದ್ದ, ಬಿಸ್ಕೆಟ್ ಪ್ಯಾಕ್ನಲ್ಲಿ. ಸೊ ಇಷ್ಟು ನನ್ನ ಕಲೆಕ್ಷನ್ನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಸೊ ಇವಾಗ ಇದರ ರೇಟ್ನ ನೋಡೋಣ, ಎಷ್ಟೆಷ್ಟಿದೆ ಏನು ಅಂತಂದು ಹೇಳ್ಬಿಟ್ಟು. ಇದು ಬಂದುಬಿಟ್ಟು 39 ರುಪೀಸು. ತುಂಬಾ ಕ್ಯೂಟಾಗಿತ್ತು, ಹಾಗಾಗಿ ತೊಗೊಂಡೆ. ಸೊ ಈ ಗ್ಲಾಸ್ ಕಂಟೈನರ್ ಬಂದುಬಿಟ್ಟು 59 ರುಪೀಸ್ಗೆ ಇದೇನು ಬೈ ಒನ್ ಗೆಟ್ ಒನ್ ಆಫರ್ ಏನಲ್ಲ. ಸೊ ಹಾಗಾಗಿ ಇದನ್ನು 4 ತೊಗೊಂಡೆ. ಬಟ್ ಚೆನ್ನಾಗಿದೆ ಕ್ವಾಲಿಟಿ ವೈಸು. 59 ರುಪೀಸಿಗೆ ಅಂದರೆ ಕೊಡ್ಬೋದು ಅಂತಂದು ಹೇಳ್ಬಿಟ್ಟು ನಾನು 4ನ ತೊಗೊಂಡೆ. ಅದಾದಮೇಲೆ ಈ ಜ್ಯೂಸ್ ಗ್ಲಾಸ್ ಇದ್ದಾವಲ್ಲ, ಇವು ಬೈ ಒನ್ ಗೆಟ್ ಒನ್ನು 99 ರುಪೀಸ್ಗೆ 2 ನೋಡಿ, ತುಂಬಾ ಚೆನ್ನಾಗಿದ್ದಾವೆ. ಹಾಗಾಗಿ ಇವು ಒಂದು 4 ತೊಗೊಂಡೆ. ಅದಾದಮೇಲೆ ಇದು ಕೂಡ ಬೈ ಒನ್ ಗೆಟ್ ಒನ್ನು 79 ರುಪೀಸಿಗೆ. ಚೆನ್ನಾಗಿದ್ದಾವೆ ಜಾರು, ತುಂಬಾ ಇಷ್ಟ ಆಯಿತು ನನಗೆ. ಹಾಗಾಗಿ ಇವು ಒಂದು 4 ತೊಗೊಂಡೆ. ಸೊ ಎಲ್ಲ 4 ಪೀಸ್ನ ತೊಗೊಂಡಿದ್ದೀನಿ. ಈ ಟೀ ಮಗ್ನ 2 ತೊಗೊಂಡೆ. ಇದು ಬೈ ಒನ್ ಗೆಟ್ ಒನ್ನು. ಅದು ಅರೌಂಡು 40 ರುಪೀಸ್ ಇತ್ತು ಅಷ್ಟೇ. ಇದು ಕೂಡ 40 ರುಪೀಸ್ ಬೈ ಒನ್ ಗೆಟ್ ಒನ್ನು, ಅಂದರೆ 20 ರುಪೀಸಿಗೆ ಒಂದೊಂದು ಆಯಿತು. ಅದಾದಮೇಲೆ ಇದೇನು ಬೈ ಒನ್ ಗೆಟ್ ಒನ್ ಅಲ್ಲ, ಪರ್ ಪೀಸ್ 20 ರುಪೀಸ್, ಒಂದು ಪೀಸ್ಗೆ 20 ರುಪೀಸು. ಚೆನ್ನಾಗಿದ್ದಾವೆ, ಪಿಂಗಾಣಿ ಓದೋದು, ಪ್ಲಾಸ್ಟಿಕ್ ಅಲ್ಲ.
ನೋಡಿ ಇಷ್ಟು ಸಾಮಾನ ತೊಗೊಂಡು ಬಂದೆ, ನೋಡ್ತಿರ್ಬೋದು. ಈಗ ಅವನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ, ಜಾರ್ಗಳನ್ನೆಲ್ಲ. ಏನಾದರೂ ಕಾಳುಗಳನ್ನ ಅಥವಾ ಏನಾದರೂ ಸ್ಟೋರ್ ಮಾಡಿ ಇಡೋಕ್ಕೆ ಅಂತಂದು ಹೇಳ್ಬಿಟ್ಟು ನೀಟಾಗಿ ಒಂದು ಸಲ ವಾಶ್ ಮಾಡಿ ಎತ್ತಿಟ್ರೆ ನಮಗೇನು ಬೇಕೋ ಅದನ್ನು ಅದರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದಲ್ವ. ಹಾಗಾಗಿ ಅದನ್ನು ಫಸ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಡ್ತೀನಿ. ಈಗೆಲ್ಲ ಲಿಡ್ ಓಪನ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ವಾಶ್ ಮಾಡೋಕ್ಕೆ ಅಂತ. ಸೊ ಗ್ಲಾಸ್ ಅಲ್ವಾ, ತುಂಬ ಹುಷಾರಾಗಿ ಮಾಡಬೇಕಾಗತ್ತೆ. ಸ್ವಲ್ಪ ಅಲ್ಲಿ ಇಲ್ಲಿ ಕೈ ತಾಕಿದ್ರೂ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕಾದ್ರೆ. ಹಾಗೆ ಇದನ್ನ ಮೇಂಟೆನೆನ್ಸು ಸ್ವಲ್ಪ ಕಷ್ಟನೇ ಇರುತ್ತೆ, ಗ್ಲಾಸ್ ಅಲ್ವಾ. ಸೊ ನೋಡಿಕೊಂಡು ಯೂಸ್ ಮಾಡಬೇಕಾಗತ್ತೆ ಗ್ಲಾಸ್ ಐಟಮ್ಸ್ನೆಲ್ಲ ನಾವು. ನಂಗಂತೂ ಗ್ಲಾಸ್ ಐಟಮ್ಸ್ ಏನಾದರೂ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಭಯ ಆಗ್ತಿರುತ್ತೆ, ಎಲ್ಲಿ ಏನಕ್ಕಾದರೂ ಟಚ್ಚಾಗಿ ಒಡೆದೋಗ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು. ಅದಾದಮೇಲೆ ಒಂದು ವೇಲ್ನ ತೊಗೊತಿದ್ದೀನಿ. ಇದು ಕಾಟನ್ ವೇಲು, ನಾನು ಯೂಸ್ ಮಾಡದೇ ಇರೋದು. ಈ ಥರ ಏನಾದರೂ ತೊಳೆದಿಡೋಕ್ಕೆ ಅಥವಾ ಸೊಪ್ಪು ತರಕಾರಿ ತೊಳೆದಿಡೋಕ್ಕೆಲ್ಲ ಯೂಸ್ ಮಾಡ್ಕೊತೀನಿ ನಾನು ಇದನ್ನು. ಈಗ ಒಂದೊಂದೇ ಗ್ಲಾಸ್ನ ತೊಳೆದ್ಬಿಟ್ಟು ಮಗ್ಚಿಡ್ತೀನಿ. ನೀರೆಲ್ಲ ಇವನ್ನೆಲ್ಲ ಕ್ಲೀನಾಗಿ ಬಟ್ಟೆ ಮೇಲೆ ಹೋಗಲಿ ಅಂತಂದು ಹೇಳ್ಬಿಟ್ಟು. ಆ ಸ್ಟಿಕ್ಕರ್ ನನಗೆ ಕೀಳೋಕ್ಕೆ ಬರಲಿಲ್ಲ, ಹಾಗಾಗಿ ಹಾಗೆ ಬಿಡ್ತಾಯಿದ್ದೀನಿ. ಬಂದಿರೋ ಸ್ಟಿಕ್ಕರ್ ಮಾತ್ರ ಕೀಳ್ತಾ ಇದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಚೆನ್ನಾಗಿ ಸ್ಟಿಕ್ಕರ್ ಹೋಗ್ತಾ ಇದೆ, ಬಟ್ ಒಂದೊಂದ್ರದ್ದು ಹೋಗಲೇ ಇಲ್ಲ. ಹಾಗಾಗಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ, ನಿಧಾನಕ್ಕೆ ಹೋಗುತ್ತೆ ಬಿಡು ಅಂತಂದು ಹೇಳ್ಬಿಟ್ಟು. ಎಲ್ಲ ತೊಳೆದ್ಬಿಟ್ಟು ಮಗ್ಚಿಟ್ಟಾದಮೇಲೆ ಸಿಂಕ್ನ ಕ್ಲೀನ್ ಮಾಡ್ತೀನಿ. ನನ್ನ ಡೈಲಿ ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ನಾನು ಯಾವುದೇ ಪಾತ್ರೆ ಐಟಮ್ಸ್ ಏನಾದರೂ ತೊಳೆದ್ಮೇಲೆ ಕ್ಲೀನಾಗಿ ಸಿಂಕ್ನ ವಾಶ್ ಮಾಡಿ ಮತ್ತು ಕೈಯೆಲ್ಲ ನೀಟಾಗಿ ವಾಶ್ ಮಾಡ್ಕೊತೀನಿ ಅಂತಂದು ಹೇಳ್ಬಿಟ್ಟು. ನಾನು ವೀಡಿಯೋಸ್ನ ಮೊದಲನೇ ಸರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ನ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಕಂಪ್ಲೀಟ್ಲಿ ಫ್ರೀ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ತಕ್ಷಣವೇ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲೇ ನೀವು ವೀಡಿಯೋಸ್ನ ನೋಡ್ಬೋದು. ನನ್ನ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬಿಟ್ಟು ನೀವೇ ಕಮೆಂಟ್ ಮಾಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಧನ್ಯವಾದಗಳು. ಟಿಲ್ ದೆನ್ ಟೇಕ್ ಕೇರ್, ಬಾಯ್.